everyone, welcome to Sankalp Learning Solution. Let us see question number 14 of the concept NMMS MAT, analogy non-verbal. This is our image A. It contains one small circle and another one is big circle or big round. Okay. In the image B, one circle get increased. Okay. Or A ಅಲ್ಲಿ ಯಾವ ಶೇಪ್ ಇತ್ತೋ ಅದೇ ಶೇಪ್ ಅಲ್ಲೇ ಒಂದು ಶೇಪ್ ಅನ್ನ ಜಾಸ್ತಿ ಕೊಟ್ಟಿದ್ದಾರೆ. ಅದೇ ಶೇಪ್ ಅಲ್ಲೇ ಒಂದು ಇಮೇಜ್ ಆಯ್ತಾ. ಸೊ ಇದು ಸ್ಮಾಲ್ ಬಟ್ ದಟ್ ಬಿಗ್ ಸರ್ಕಲ್ ಏನಿತ್ತು ಅದು ಏನಾಯ್ತು ರೈಟ್ ಸೈಡ್ಗೆ ಬಂತು. ಮೀಡಿಯಂ ಅಲ್ಲಿ ಒಂದು ಮೀಡಿಯಂ ಸೈಜ್ ಇಮೇಜ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಚೇಂಜ್. ಓಕೆ. ಎ ಅಲ್ಲಿ ಸ್ಮಾಲ್ ಮತ್ತೆ ಬಿಗ್ ಇಮೇಜ್ ಇತ್ತು, ಸೇಮ್ ಇಮೇಜ್ ಬಿ ಅಲ್ಲಿ ಇದೆ. ಆದ್ರೆ ಚೇಂಜಸ್ ಏನು ಅಂದ್ರೆ ಒಂದು ಸ್ಮಾಲ್ ನಂತರ ಬಿಗ್ ಇಮೇಜ್ ರೈಟ್ ಗೆ ಶಿಫ್ಟ್ ಆಗಿದೆ. ಸ್ಮಾಲ್ ಮತ್ತೆ ಬಿಗ್ ಮಿಡಲ್ ಅಲ್ಲಿ ಮೀಡಿಯಂ ಸೈಜ್ ಇದು ಸೇಮ್ ಇಮೇಜ್, ಇದು ಸೈಜ್ ಮಾತ್ರ ಚೇಂಜ್, ಅದು ಪ್ಲೇಸ್ ಆಗಿದೆ. ಸೇಮ್ ಪ್ಯಾಟರ್ನ್ ಸಿ ಟು ಡಿ ಆಗಬೇಕು. ಸಿ ಅಲ್ಲಿ ಏನಿದೆ ರೆಕ್ಟ್ಯಾಂಗಲ್ ಇದೆ, ಸ್ಮಾಲ್ ರೆಕ್ಟ್ಯಾಂಗಲ್ ಇದೆ, ಹಾಗೆ ಒಂದು ಬಿಗ್ ರೆಕ್ಟ್ಯಾಂಗಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಇಂದ ಬಿಗೆ ಹೇಗೆ ಚೇಂಜ್ ಆಯ್ತು ಅದೇ ರೀತಿ ಇಲ್ಲೂ ಕೂಡ ಚೇಂಜಸ್ ಅನ್ನ ಮಾಡಬೇಕು. ಏನಾಗಿದೆ ಸ್ಮಾಲ್ ರೆಕ್ಟ್ಯಾಂಗಲ್ ಹಾಗೆ ಇದೆ, ಈ ಬಿಗ್ ರೆಕ್ಟ್ಯಾಂಗಲ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ ಅಲ್ವಾ. ಇಲ್ಲಿರೋದು ಇಲ್ಲಿಗೆ ಶಿಫ್ಟ್ ಆಯ್ತು ಸೆಕೆಂಡ್ ಇಮೇಜ್ ಅಲ್ಲಿ. ಇಲ್ಲೂ ಕೂಡ ಏನಾಗ್ಬೇಕು ಇಲ್ಲಿ ಶಿಫ್ಟ್ ಆಗ್ಬೇಕು. ಬಿಗ್ ರೆಕ್ಟ್ಯಾಂಗಲ್ ಇಲ್ಲಿ ಶಿಫ್ಟ್ ಆಯ್ತು. ಈ ಸ್ಮಾಲ್ ಮತ್ತೆ ಬಿಗ್ ರೆಕ್ಟ್ಯಾಂಗಲ್ ಇಂದ ಮಿಡಲ್ ಅಲ್ಲಿ ಇನ್ನೊಂದು ರೆಕ್ಟ್ಯಾಂಗಲ್ ಮೀಡಿಯಂ ಸೈಜ್ ಅಲ್ಲಿ ಬರಬೇಕು. So this is what we want D. Okay, ಈ ತರ ಇದ್ರೆ ಅದು ಕರೆಕ್ಟ್ ಇಮೇಜ್. ಯಾವ್ದಿದೆ ಇಲ್ಲೇ image 1 is not match, image 2 is not match, 3 is not match. Yes, 4 matches, 5th one is not match. Hence the correct answer is 4. Thank you.